ಪಡುಬಿದ್ರಿ ಗಣಪತಿ ಪ್ರೌಢಶಾಲೆಯ ವಿದ್ಯಾರ್ಥಿ ನಿವೇದಿತಾ 10ನೇ ತರಗತಿ. ಅವಳು ಅನಿಸಿಕೆಯನ್ನು ಹೇಳಲಿಕ್ಕಿದ್ದಾಳೆ. ನೋಡಿ, ಪಡುಬಿದ್ರಿ ಪ್ರೌಢಶಾಲೆಯಲ್ಲಿ ಕೂಡ ಹಾಗೆ ಅದೇ ಶಾಲೆಯ ಹಳೆ ವಿದ್ಯಾರ್ಥಿ ನಿತಿನ್ ಪಡುಬಿದ್ರೆ ಪ್ರಕೃತ ಮೇಳದಲ್ಲಿ ಬಹಳ ಮುಖ್ಯ ವೇಷಧಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವ ಪ್ರತಿಭೆ. ಈ ಶಾಲೆಯಲ್ಲಿ ಆರಂಭದಿಂದಲೂ ಗುರುವಾಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಈಗ ನಿವೇದಿತಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿವೇದಿತಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಗುರುದಕ್ಷಿಣೆ ಎಂಬ ಪ್ರಸಂಗದಲ್ಲಿ ದೃಪದ ಎಂಬ ಪಾತ್ರವನ್ನು ನಿರ್ವಹಿಸಿದೆ. ಮೊದಲನೇದಾಗಿ ನನಗೆ ಕಲಿಸಿದಂತಹ ಗುರುಗಳಿಗೆ ಮತ್ತು ಇಂತಹ ಅಪೂರ್ವ ಅವಕಾಶವನ್ನು ಕೊಟ್ಟಂತಹ ಯಕ್ಷಗಾನ ಕಲಾರಂಗ ಉಡುಪಿ ಇವರಿಗೆ ಸಹ ಧನ್ಯವಾದ ಹೇಳಬೇಕು ಅಂತ ಇಚ್ಛೆಪಡ್ತೇನೆ. ಯಾಕಂದರೆ ಯಕ್ಷಗಾನ ಇಂದು ಕ್ಷೀಣಿಸುತ್ತಿರುವ ಕಲೆಯಾಗಿದೆ. ಉಡುಪಿ ಮತ್ತು ಮಂಗಳೂರನ್ನು ಬಿಟ್ಟು ನಾವು ಉತ್ತರ ಕನ್ನಡಕ್ಕೆ ಹೋದರೆ ಸಹ ಆಚೆ ಸೈಡ್ ಬೆಳಗಾವಿ ಎಲ್ಲಿಗೂ ಹೋದರೆ ಸಹ ನಮಗೆ ಯಕ್ಷಗಾನ ಅಷ್ಟು ಕಾಣು ಸಿಗುವುದಿಲ್ಲ. ಯಾಕಂದರೆ ಅದು ಇತರ ಕಲೆಗಳಿಂದ ಏನಾಗಿದೆ, ಆವರಿಸಲ್ಪಟ್ಟಿದೆ. ಯಕ್ಷಗಾನಕ್ಕೆ ಕಮ್ಮಿ ಪ್ರೋತ್ಸಾಹ ಸಿಗ್ತಾ ಇದೆ. ಆದರೆ ಇಂತಹ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಮಗೆ ಹಲವಾರು ರಜೆ ಇತ್ತು ಮಧ್ಯದಲ್ಲಿ, ಮಳೆಗಾಲದ ರಜೆ ಇರ್ಬೋದು ಅಥವಾ ಪ್ರತಿಭಾ ಕಾರಂಜಿ, ಹೀಗೆ ಎಷ್ಟು ಕಷ್ಟಗಳಿದ್ರು ಸಹ ನಮ್ಮ ಗುರುಗಳಾದ ನಿತಿನ್ ಸರ್ ನಮಗೆ ಚಂದದಲ್ಲಿ ಒಳ್ಳೆಯ ರೀತಿಯಲ್ಲಿ ಕಲಿಸಿಕೊಟ್ಟಿದ್ದಾರೆ. ನಾವು ಎಷ್ಟೇ ಇದು ತಪ್ಪು ಮಾಡಿದರೂ ಸಹ, ಏನೇ ತಪ್ಪನ್ನು ಅಥವಾ ಏನೇ ಅಭಾವವನ್ನು ಮಾಡಿದರೂ ಸಹ ಅವರು ನಮಗೆ ಸರಿಯಾಗಿ ಹೇಳಿಕೊಡ್ತಾ ಇದ್ರು. ಮತ್ತು ಹೋದ ವರ್ಷ ಮಾರ್ಚಲ್ಲಿ ನಡೆದಂತಹ ಸನ್ನಿವಾಸ ಶಿಬಿರ ಉಡುಪಿಯಲ್ಲಿ ನಡೆದದ್ದು, ಅಲ್ಲಿ ನಾನು ಮತ್ತು ನನ್ನ ಸಹಪಾಠಿ ಒಬ್ಬಳು ಹೋಗಿದ್ವಿ. ಅಲ್ಲಿ ಸಹ ನಾವು ತುಂಬ ವಿಷಯಗಳನ್ನು ಕಲ್ತಿದ್ದೇವೆ. ಇಂತಹ ಶಿಬಿರಗಳನ್ನು ನೀವು ಮಾಡ್ತಾ ಇದ್ರೆ ನಮಗೆ ಸಹ ಒಳ್ಳೆಯದಾಗ್ತದೆ. ವಿದ್ಯಾರ್ಥಿಗಳಾದ ನಮಗೆ ತುಂಬ ಒಳ್ಳೆಯದಾಗ್ತದೆ. ಯಾಕಂದರೆ ಯಕ್ಷಗಾನ ಕಲಿಯುವುದಕ್ಕೆ ತುಂಬ ಜನರಿಗೆ ಆಸಕ್ತಿ ಇರ್ತದೆ, ಆದರೆ ಅವಕಾಶ ಸಿಗುವುದಿಲ್ಲ. ಇಂತಹ ಅವಕಾಶಗಳನ್ನು ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಬೇಕು ಎಲ್ಲ ಕಡೆಗೆ ಸಹ. ಹಾಗೆ ಮಾಡೋದ್ರಿಂದ ಯಕ್ಷಗಾನ ಉಳಿತದೆ. ಮತ್ತು ಯಕ್ಷಗಾನ ವಿದ್ಯಾರ್ಥಿಗಳಿಗೆ ತುಂಬ ಸಹಾಯ ಮಾಡ್ತದೆ. ಕಾರಣ ಈಗ ಸ್ಟೇಜ್ ಫಿಯರ್ ಎಲ್ರಿಗೂ ಇರ್ತದೆ, ಅದು ಚಿಕ್ಕವರಿಂದ ದೊಡ್ಡವರ ತನಕ. ಇದನ್ನು ಕಮ್ಮಿ ಮಾಡುವುದು. ಯಾಕಂದರೆ ನಾವು ಜನರ ಮುಂದೆ ಲೈವ್ ಆಗಿ ಏನು ಮಾಡ್ತೇವೆ, ನಾಟಕ ಅಭಿನಯ ಮಾಡ್ತೇವಲ್ಲ, ಇದು ಸಹ ತುಂಬ ಉಪಯೋಗಗಳನ್ನು ಕೊಡ್ತದೆ. ಮತ್ತೇನು ಹೇಳ್ತಾರೆ, ಲವಲವಿಕೆಯನ್ನು ಹೆಚ್ಚು ಮಾಡ್ತದೆ ಅಂತ ನನಗನ್ಸುತ್ತೆ. ಯಾಕಂದರೆ ಯಕ್ಷಗಾನ ಮಾಡೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಡಲ್ ಇದ್ದೆ ಅಂತ ನನ್ನ ಪ್ರಕಾರ. ಆದರೆ ಈಗ ಸ್ವಲ್ಪ ಎಲ್ಲರ ಹತ್ರ ಹೋಗಿ ಮಾತಾಡುವ ಅಂತ ಅನಿಸ್ತದೆ. ನಾನು 8th ಯಕ್ಷಗಾನ ಮಾಡಲಿಕ್ಕಾಗಲಿಲ್ಲ, ಎಕ್ಸಾಮ್ ಎಲ್ಲ ಇತ್ತು ಅಂತ. ಆದರೆ ಅದು ಮಾಡಿದ ತಪ್ಪು ಅಂತ ನನಗೆ ಈಗ ಅನಿಸಿದೆ. ಯಾಕಂದರೆ ಈಗ 10th ಇದ್ದಾಗ ಯಕ್ಷಗಾನ ಮಾಡ್ತಿದ್ದೇನೆ, ತುಂಬ ಖುಷಿಯಾಗಿದೆ. ಈ ಸರ್ತಿ ಮಾಡಿದ್ದು ಕಿರೀಟ ವೇಷ 8th ಮಾಡ್ತಿದ್ರೆ 3 ಸರ್ತಿ ಆಗ್ತಿತ್ತು ನನ್ನದು ಯಕ್ಷಗಾನ ಮಾಡಿ. ಅದೊಂಥರ ಬೇಜಾರುಂಟು. ಅದಕ್ಕಾಗಿ ಪೋಷಕರಲ್ಲಿ ಒಂದು ವಿನಂತಿ, ನಿಮ್ಮ ಮಕ್ಕಳಿಗೆ ಯಕ್ಷಗಾನ ಮಾಡಲಿಕ್ಕೆ ಒಂದು ಅವಕಾಶ ಕೊಡಿ ಸಾಧ್ಯತೆ ಇದ್ದರೆ. ಯಾಕಂದರೆ ಒಂದು ಕರಿಕ್ಯುಲೇಟಿವ್ ಆ್ಯಕ್ಟಿವಿಟಿ ಆಗಿ ಆಗ್ತದೆ. ಮತ್ತು ಇದು ಮಕ್ಕಳಿಗೆ ಸಹ ಒಳ್ಳೆಯದು. ಎಷ್ಟೇ ವಯಸ್ಸಾಗಲಿ ಯಕ್ಷಗಾನ ಕಲಿಯೋದು ಮಾತ್ರ ಬಿಡಬಾರ್ದು. ನಾನು ಸಹ ಇನ್ನು ಕಂಟಿನ್ಯೂ ಮಾಡಬೇಕು ಅಂತ ಇದ್ದೇನೆ. ಉಳಿದದೆಲ್ಲ ದೇವರಚ್ಚ. ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.